150 ವರ್ಷಗಳ ಇತಿಹಾಸವುಳ್ಳ ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಇವತ್ತು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಆಯಿತು. ಗೌರವಾನ್ವಿತ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಶ್ರೀಶೈಲ ಸಾಹೇಬ್ರ ಅವರ ಅಮೃತ ಹಸ್ತದಿಂದ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಅವರ ಉದ್ಘಾಟನೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 150 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಅನೇಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹೈಕೋರ್ಟ್ನ ನ್ಯಾಯಾಧೀಶರು ಮತ್ತು ನ್ಯಾಯಮೂರ್ತಿಗಳು ಒಳಗೊಂಡಂತೆ ಅವರೆಲ್ಲಾನು ಈ ಒಂದು ಸಂಸ್ಥೆಯ ಸದಸ್ಯರಾಗಿದ್ದು ನಮ್ಗೆ ಹೆಮ್ಮೆ ವಿಚಾರ. ಸರ್ ಎಂ ವಿಶ್ವೇಶ್ವರಯ್ಯ ಸಹ ಈ ಒಂದು ಸಂಸ್ಥೆಯ ಸದಸ್ಯರಾಗಿದ್ರು ಅಂತ ಹೇಳೋದು ಒಂದು ಹೆಮ್ಮೆ ವಿಚಾರ. ಸಾಹಿತ್ಯ ಕೂಟದಲ್ಲಿ ಅನೇಕ ಕೆಲಸ ಕಾರ್ಯಗಳಾಗಬೇಕಾಗಿದೆ. ಯುವ ಪ್ರತಿಭೆಗಳನ್ನ ನಾವು ಗುರುತಿಸಬೇಕಾಗಿದೆ. ಅಕಾಡೆಮಿಯ ಅಧ್ಯಕ್ಷರು ಇವತ್ತು ಬಂದು ಅಕಾಡೆಮಿ ಅಧ್ಯಕ್ಷರು ಸಂಪೂರ್ಣ ಸಹಕಾರವನ್ನು ನೀಡ್ತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ನ್ಯಾಯಮೂರ್ತಿಗಳು ಅಗಾಧವಾದ ಜ್ಞಾನ ಭಂಡಾರವನ್ನ ಸಾಹಿತ್ಯ ಜ್ಞಾನ ಭಂಡಾರವನ್ನು ನೀಡ್ತಕ್ಕಂಥವರು ಸುಮಾರು 1 ಗಂಟೆಗಳ ಸುದೀರ್ಘ ಭಾಷಣದಲ್ಲಿ ಕನ್ನಡದ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅವುಗಳನ್ನೆಲ್ಲ ಅಳವಡಿಸಿಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವೇನು ಇವತ್ತು ನಮಗೆ ಜವಾಬ್ದಾರಿ ಇದೆ, ಜವಾಬ್ದಾರಿ ನಾವು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀವಿ. ಅದರ ಜವಾಬ್ದಾರಿಯನ್ನು ನಮ್ಮ ವಕೀಲರು ಸಹ ನಿರ್ವಹಿಸ್ತಾರ ವಿಶ್ವಾಸ ನಮಗಿದೆ. ಇನ್ನು ನಮಗೆ ಈಗ ಪ್ರಾರಂಭ 3 ವರ್ಷ ಅವಕಾಶ ಇದೆ. ಈ ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಯುವ ಕಲಾವಿದರನ್ನ, ಯುವ ಸಾಹಿತಿಗಳನ್ನ, ಇನ್ನು ಅನೇಕ ಯುವ ಪ್ರತಿಭೆಗಳು ಹೊರತರಬಂತ ಕೆಲಸವನ್ನ ನಾವು ಮಾಡ್ತೀವಿ. ಕನ್ನಡ ಪುಸ್ತಕಗಳನ್ನ ಹೆಚ್ಚಾಗಿ ಆಗ್ಬೇಕು. ಹೊಸ ಕೃತಿಗಳನ್ನ ಬಿಡುಗಡೆ ಮಾಡತಕ್ಕಂತ ಕೆಲಸ ಕಾರ್ಯ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀಶೈಲ ಸಾಹೇಬರು ಆಗಮಿಸಿದ್ರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಮುಕುಂದರಾಜ್ ಸಾಹೇಬರು ಆಗಿದ್ರು. ನಮ್ಮ ಟಿ ಎನ್ ಶಂಕರ್ ಅವರು ನಮ್ಮ ವಕೀಲರ ಸಹಕಾರ ಸಂಘದ ಅಧ್ಯಕ್ಷರು ಅವರು ಬಂದಿದ್ರು. ನ್ಯಾಯಮಿತ್ರ ಬ್ಯಾಂಕ್ನ ಯಜರಾಜ್ ಅವರು ಬಂದಿದ್ರು. ನಮ್ಮ ಖಜಾಂಚಿದಂತ ಹರೀಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿ ಆನಂದ್ ಅವರು, ಹರೀಶ್ ಅವರು, ನಮ್ಮೆಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿದೆ. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವತ್ತು ನಮಗೆ ಕಲಾ ತಂಡದಲ್ಲಿ ಕಳಿಸಿದ್ರು. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಅರ್ಪಿಸ್ತಿದ್ದೀನಿ. ನಮ್ಮ ಅನೇಕ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತಹ ಎಲ್ಲ ಮಾಜಿ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿದ್ರು. ಅವರೆಲ್ಲ ಸಹಕಾರದಿಂದ ಮುಂದಿನ ದಿನ ಸಹ ನಾವು ಉತ್ತಮ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಂಡು ಹೋಗ್ತೇವೆ ಮಾತನಾಡ್ತೀವಿ. ಕನ್ನಡ ಪುಸ್ತಕಗಳ ಪ್ರದರ್ಶನ ಆಗಿತ್ತು. ಮಾರಾಟ ಮತ್ತು ಮಳಿಗೆಗಳ ತೆರೆದಿದ್ದು ಇವತ್ತು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಮನವಿ ಮಾಡ್ತೀನಿ ಎಲ್ಲರ ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ಕನ್ನಡ ಬುಕ್ಗಳನ್ನ ಹೆಚ್ಚಾಗಿ ಓದೋದ್ರ ಮುಖಾಂತರ, ಕನ್ನಡ ಪುಸ್ತಕಗಳನ್ನ ಖರೀದೋದ್ರ ಮುಖಾಂತರ ಇದೇನು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ. ಇವತ್ತು ಇದರ ಭಾಗವಾಗಿ ನಾವು ಇವತ್ತು 2 ಮಳಿಗೆಗಳನ್ನ ಇಲ್ಲಿ ಮಾಡಿ ಉತ್ತಮವಾದ ಪ್ರದರ್ಶನ ಆಯಿತು. ಒಳ್ಳೆಯ ಸುಮಾರು 200-250ಕ್ಕಿಂತ ಅಧಿಕ ಪುಸ್ತಕಗಳು ಇವತ್ತು ಮಾರಾಟವಾಗಿದೆ. ನಾವು ಮುಂದಿನ ಕನ್ನಡ ರಾಜ್ಯೋತ್ಸವದಲ್ಲಿ ಇನ್ನೂ ಅಧಿಕ ಮಳಿಗೆಗಳನ್ನ ತೆರೆದ ಮುಖಾಂತರ ಎಲ್ಲ ಸಾಹಿತ್ಯಗಳನ್ನ ಯಾರು ಬರಹಗಾರಿದಾರೋ ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡತಕ್ಕಂಥ ಕೆಲಸ ಈ ವಕೀಲ ಸಾಹಿತ್ಯ ಕೂಟದಿಂದ